ನೀರಿನಲ್ಲಿ ಅಲೆವ ಸರಿಯಾಗಿ ತೊಳೆಯ ಯಾಕಯ್ಯ ಗುರು ಮತ್ತೆ ಆ ಮೇಡಮ್ ಕಾರ್ ಬಂತು ಗುರು. ಓ ಇವಳ ಪೆಟ್ರೋಲ್ ಮುಗಿದೋಗಿ ಕಾರ್ ನಿಂತ್ರು ಕೆಟ್ಟೋಗಿದೆ ಅಂತ ಬರ್ತಾಳೆ. ಚೆನ್ನಾಗಿ ಕುಯ್ಬೋದು ಬಾರು. ಏನ್ ಮೇಡಮ್ ಮತ್ತೆ ರಿಪೇರಿನಾ? ಜರ್ಕೊಡಿಯತ್ತೆ ಸ್ಟಾರ್ಟ್ ಆಗ್ತಾ ಇಲ್ಲ. ಏನಾಗಿದೆ ಅಂತ ನೋಡ್ತೀನಿ, ಕೂತ್ಕೊಳ್ಳಿ ಮೇಡಮ್. ಬ್ಯಾನೆಟ್ ಓಪನ್ ಮಾಡ. ರಿಪೇರಿ ಏನಿಲ್ಲ ಕಣೋ, ಬ್ಯಾಟ್ರಿ ವೈರ್ನ ಜಾಯಿನ್ ಮಾಡ್ಬೇಕಷ್ಟೇ. ಮೇಡಮ್ ಕಾರ್ ಪೂರಾ ಡ್ಯಾಮೇಜ್ ಆಗ್ಬಿಟ್ಟಿದೆ. ಬ್ಯಾಟ್ರಿ ಬದಲಾಯಿಸಬೇಕು, ಇಗ್ನೇಷನ್ ಹೊಸದಾಕ್ಬೇಕು, ಗೇರ್ ಬಾಕ್ಸ್ ಚೇಂಜ್ ಮಾಡಬೇಕು, ಇಂಜಿನ್ ರಿಬೋರ್ ಆಗ್ಬೇಕು. ಕಂಪ್ಲೀಟ್ ರಿಪೇರಿ ಮಾಡೋಕೆ ಎಷ್ಟಾಗುತ್ತೆ? ಎಲ್ಲ ಸೇರಿ 8,500 ರೂಪಾಯಿ ಆಗುತ್ತೆ. ಅಷ್ಟೆಲ್ಲ ಬೇಕಾಗಿಲ್ಲ. ಬ್ಯಾಟ್ರಿ ವೇರ್ ಲೂಸ್ ಆಗಿತ್ತು, ಟೈಟ್ ಮಾಡಿದೆ. ಇಸ್ ಇಟ್? ಯಾ, ಬನ್ನಿ ಸ್ಟಾರ್ಟ್ ಮಾಡಿ. ನೀವು ಅದೇ ಮೇಡಮ್, ನೀವು ಸ್ವಿಮ್ಮಿಂಗು, ನಾನು ಸೇವಿಂಗು. ಗಾಡಿ ರೆಡಿ ಮಾಡಿದೀನಿ, ತಗೊಂಡೋಗಿ. ಅದೆಲ್ಲ ಬೇಡಿ, ನಾನೇನ್ ಮಹಾ ಗನಂದಾರಿ ಕೆಲಸ ಮಾಡಿರೋದು. ಜಸ್ಟ್ ಬ್ಯಾಟ್ರಿ ವೇರ್ ಜಾಯಿನ್ ಮಾಡಿದೆ. ಥ್ಯಾಂಕ್ ಯು. ಇಟ್ಸ್ ಓಕೆ, ಬಾಯ್. ನೀನ್ ಈಗ್ಲೇ ಕೆಲಸದಿಂದ ಡಿಸ್ಮಿಸ್ ಮಾಡಿದೀನಿ. ಗೆಟ್ ಔಟ್. ಸಾರ್ ಒದ್ದಾಡ್ದು ನೋಡು. ಡ್ಯಾಡಿ ಸರ್, ನಮಸ್ಕಾರ ಸರ್. ಏನ್ ಗುರು ಕೆಲ್ಸಕ್ ಸೇರಿ ಅಡ್ವಾನ್ಸ್ ತಗೊಂಡು ಪಾರ್ಟಿ ಗಿಲ್ಟಿ ಕೊಡಿಸ್ತೀಯ ಅಂದ್ರೆ? ನಿಮ್ಮ ಅಜ್ಜಿ ಗುರುಗಳು ನ್ಯಾಯ ನೀತಿಯಿಂದ ನಡ್ಕೊಂಡಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಗ್ಯಾರೇಜ್ ಇಂದ ಕೀಕ್ ಔಟ್ ಆಲ್ ಮೈ ಫೇಟ್. ಸ್ಟಾಪ್ ಇಟ್. ವಾಟ್ ಹ್ಯಾಪನ್? ಸೀರೆ ಹಬ್ಬ, ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಅಣ್ಣ ಯಾಕಂಗ್ ಜಂಪ್ ಹೊಡ್ದೆ? ಅದೇನೋ ಗುರು, ಯಾರಾದ್ರೂ ಬಗ್ಗಿರೋದ್ ನೋಡಿದ್ರೆ ತಕ್ಷಣ ಜಂಪ್ ಹೊಡಿಬೇಕು ಅನ್ಸುತ್ತೆ. ಇಲ್ಲ ಅಂದ್ರೆ ಕೈ ಕಾಲೆಲ್ಲ ಗಡಗಡ ಅಂತ ಆಡುತ್ತೆ. ನಿಮ್ಮ ಏನ್ ಈ ಪರ್ಸನಾಲಿಟಿ ಕೊಂಡು ಹಿಂಗ್ ಜಂಪ್ ಹೊಡಿತಲ್ಲ, ನಮ್ಮಂಗ ಏನಾದ್ರು ಪರ್ಸನಾಲಿಟಿ ಇದ್ದಿದ್ರೆ ಎಷ್ಟು ಡಿಸೈನ್ ಜಂಪ್ ಹೊಡಿತಿದ್ದೆ. ತಪ್ಪು ನಿಂದಲ್ಲ, ನಿನ್ನ ಸೈಜ್. ಮಾಸ್ಟಾರು, ನೀವು ಕೊಡ್ಸಿದ ಕೆಲಸ ಕಿತ್ಕೊಂಡು ಹೊರಟೋಯ್ತು. ಯಾಕೋ? ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ, ಸತ್ಯನಿಷ್ಠೆಯಿಂದ ಕೆಲಸ ಮಾಡು ಅಂತ ಹೇಳಿದ್ರಲ್ಲ. ಹೌದು. ಹಾಗ ಮಾಡಿದಕ್ಕೆ ನಂಗೆ ಸಿಕ್ಕಿದ ಪ್ರತಿಫಲ ಏನ್ ಗೊತ್ತಾ? ಏನು? ಈಗ ಏನ್ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಅರ್ಜೆಂಟ್ ಆಗಿ ನಂಗೆ ಇನ್ನೊಂದು ಕೆಲಸ ಕೊಡಿಸಿ, ಇಲ್ಲ ಅಂದ್ರೆ ಬಹುಮಾನ ರೆಡಿ ಇದೆ. ಜೆರಾಕ್ಸ್ ಕಾಪಿ ಟು PM, CM, ಹೋಮ್ ಮಿನಿಸ್ಟರ್ ರೆಡಿ ಇದೆ. ಏನಂತೀರಾ? ತಂದೆ ಮಾರುತಿ. ಯಾರದು? ಮದ್ವೆಯಲ್ಲಿ ನಿಮ್ ಮಾಮ ಕೊಟ್ಟಿದ್ದ ಸೈಕಲ್ ಡಕೋಟ. ಜೋರಾಗಿ ತುಳಿರಿ ಮೇಷ್ಟ್ರೆ. ಏನ್ ತುಳಿಯೋದು ನನ್ನ ಪಿಂಡ? ಕಾಲ್ ಸೋತ್ ಹೋಗ್ತಾ ಇದೆ. ಎಲ್ಲಿರುವೆ ತಂದೆ ಬಾರೋ ಮಾರುತಿ. ಏನಾಯ್ತು ಮೇಷ್ಟ್ರೆ? ಏನು ಇಲ್ಲಪ್ಪ, ನನ್ನ ಕಷ್ಟ ನೋಡ್ಲಾರ್ದೆ ಆ ದೇವ್ರು ನನ್ ಕಣ್ಣೆದ್ರಿಗೆ ಪ್ರತ್ಯಕ್ಷ ಆಗ್ತಿದ್ದಾರೆ. ಆಗ ವರ ಕೇಳ್ಕೊಳ್ಳಿ. ಕೇಳ್ಕೊತೀನಪ್ಪ, ಕೇಳ್ಕೊತೀನಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಖಂಡಿತವಾಗಿ ಮೇಷ್ಟಾಗಿ ನಾನು ಹುಟ್ಟಿಸ್ಬೇಡ. ಅಕಸ್ಮಾತ್ ಆಗಿ ಹುಟ್ಟಿಸಿದ್ರು ನಿನ್ನಂತ ಶಿಷ್ಯನ ಕಳಿಸ್ಬೇಡ ಅಂತ ಕೇಳ್ಕೊತೀನಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೋ ಏನೋ, ನಿನ್ ಕಣ್ಣಿಗೆ ಬಿದ್ದಲ್ಲ ನಾನು.